ಹಿಂದೂಗಳ ಹಬ್ಬ ಸಮಾಧಾನಲೆ ಆಚರಣೆ ಮಾಡಿದ್ರೆ ಸ್ವಲ್ಪ ಮಂದಿಗೆ ನೋಡಕ್ಕಾಗಂಗಿಲ್ಲ. ಹಿಂದೂ ಧಾರ್ಮಿಕ ಆಚರಣೆಗ ಕುತ್ತು ತರೋದು, ಅವಕಾಶ ಸಿಕ್ಕರೆ ಸಾಕು, ಇಲ್ಲ ಅವಕಾಶ ಕ್ರಿಯೇಟ್ ಮಾಡ್ಕೊಂಡು ಹರಟ್ ಮಾಡ್ತೀವಿ. ಇಲ್ಲಿ ಬಹು ಸಂಸ್ಕೃತಿ ಅಂತ ಮಾತಾಡೋಲ್ಲಿ ಸೌಜನ್ಯ ಇಲ್ಲ ಅನ್ನೋದು ಪ್ರೂವ್ ಆಕೈತಿ. ಉಪವಾಸ ಇದ್ದ ವಿದ್ಯಾರ್ಥಿಗಳಿಗೆ ನಾನ್ ವೆಜ್ ತಿನ್ರಿ ಅಂತ ಫೋರ್ಸ್ ಮಾಡ್ತಾರ. ಇವು ಇದನ್ನ ಮಾತಾಡಂಗೆ ಇಲ್ಲ ಬಿಡ್ರಿ, ನಿಮಗೆ ಗೊತ್ತು ಆಗಿರಂಗಿಲ್ಲ. ಈ ವಿಷಯ ಗೊತ್ತಾದ್ರೂ ಗೊತ್ತಿಲ್ದಂಗೆ ಇರ್ತೀವಿ. ನಿಮಗೊಂದು ವ್ಯಾಧಿ ಆಗೈತಿ, ಚಾಳಿ ಆಗೈತಿ, ಕೆಟ್ಟ ಚಟ ಆಗೈತಿ. ನಮಸ್ಕಾರ ರೀ. ಹಿಂದೂಗಳ ಹಬ್ಬ, ಹಿಂದೂಗಳ ಆಚರಣೆ, ಹಿಂದೂಗಳ ಭಾವನೆಗ ಹಾಳು ಮಾಡೋದು. ಹಿಂದೂಗಳ ಭಾವನೆ ಹಾಳು ಮಾಡೋದ್ರಾಗ ಏನು ಖುಷಿ ಐತೋ ಗೊತ್ತಿಲ್ಲ. ಹಿಂಗ ಬರೀ ಹಾಳು ಮಾಡ್ಕೋತಾ ಇರ್ತಾರ. ವಿಚಾರ ವ್ಯಾಧಿಗಳು ಅಂತ ಸ್ವಲ್ಪ ಮಂದಿ ಅದಾರ. ಇವರಿಗೆ ಹೊಸ ಹೊಸ ವ್ಯಾಧಿಗಳು ಹುಟ್ಕೊಂತಾವ. ಅದು ಹಿಂದೂ ಹಬ್ಬ ಆಚರಣೆ ಬಂದಂಥ ಸಂದರ್ಭದಾಗ ನಾವೆಲ್ಲ ಹುಟ್ಕೊಂತಾವ. ಖರೆ ರೀ, ನಿನ್ನೆ ಶಿವರಾತ್ರಿ ಇತ್ತು. ಎಲ್ಲರೂ ಭಕ್ತಿ ಶ್ರದ್ಧೆಯಿಂದ ಆಚರಣೆ ಮಾಡಿದ್ವಿ. ಎಷ್ಟು ಮಂದಿ ಭಕ್ತಿ ಪ್ರದಾನ ಮಾಡಿದ್ರು. ಹಂಗ ಕೇರಳದ ಸೌತ್ ಏಷ್ಯನ್ ಯೂನಿವರ್ಸಿಟಿ ವಿದ್ಯಾರ್ಥಿಗಳನ್ನು ಆಚರಣೆ ಮಾಡಿದ್ರು. ಉಪವಾಸನೂ ಇದ್ರು. ಉಪವಾಸ ಇದ್ದಿದ್ರಿಂದ ಯೂನಿವರ್ಸಿಟಿಗೆ ಮುಂಚೆನೇ ಹೇಳಿದ್ರು, ಮೆಸ್ ಒಳಗ ಸಾತ್ವಿಕ ಆಹಾರನ ಕೊಡ್ರಿಪ್ಪ, ನಾವು ಉಪವಾಸ ಇರ್ತೀವಿ ಅಂತ ಹೇಳಿ. ಹಂಗ ಯೂನಿವರ್ಸಿಟಿಯವರು ಅದಕ್ಕೆಲ್ಲ ಆರ್ಗನೈಸ್ ಮಾಡಿದ್ರು, ಸಾತ್ವಿಕ ಆಹಾರ ಕೊಡಾಕತ್ತಿದ್ರು. ಆದ್ರೆ ಹಿಂದೂಗಳ ಹಬ್ಬ ಸಮಾಧಾನಲೆ ಆಚರಣೆ ಮಾಡಿದ್ರೆ ಸ್ವಲ್ಪ ಮಂದಿಗೆ ನೋಡಕ್ಕಾಗಂಗಿಲ್ಲ, ಹೊಟ್ಟಿ ತಣ್ಣಗಿರಂಗಿಲ್ಲ ಅವ್ರದ್ದು. SFIದು ಸ್ವಲ್ಪ ಪುಂಡ್ರು ಅಂದ್ರೆ ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಏನೈತಲ್ಲ, ಅದ್ರ ಪುಂಡ್ರು ಬಂದು ಏನು ಮಾಡ್ತಾರ ಅಂದ್ರೆ ಇದನ್ನ ಹಾಳು ಮಾಡುವಂಥ ಕೆಲಸ ಮಾಡ್ತಾರ. ಉಪವಾಸ ಇದ್ದ ವಿದ್ಯಾರ್ಥಿಗಳಿಗೆ ನಾನ್ ವೆಜ್ ತಿನ್ರಿ ಅಂತ ಫೋರ್ಸ್ ಮಾಡ್ತಾರ. ವಿದ್ಯಾರ್ಥಿಗಳು ಸಮಾಧಾನಲೆ ಬೇಡ, ಇವತ್ತು ನಾವು ಶಿವರಾತ್ರಿ ಉಪವಾಸ ಅದೀವಿ, ನಾವು ನಾನ್ ವೆಜ್ ಮುಟ್ಟಂಗಿಲ್ಲ ಅಂತ ಹೇಳಿದ್ರು ತಿನ್ರಿ ಅಂತ ಬಾಯಾಗ ತುರ್ಕಾಕ್ ಹೋಗ್ತಾರ. ಒಂದು ರೀತಿ ಹೆರಾಸ್ ಮಾಡ್ತಾರ. ಅದಷ್ಟ ಅಲ್ರಿ, ಜಗಳನೂ ಆಯ್ತು, ಹೊಡೆದ್ರು ಬಡದ್ರು. ಯಾವ ರೀತಿ ಅಂದ್ರೆ ಹಿಂದೂಗಳು ಯಾಕಪ್ಪ ಇದನ್ನ ಆಚರಣೆ ಮಾಡಿದೀವಿ, ಇದನ್ನ ಹೊಡೆಸ್ಕೊಳಕ ಮಾಡ್ದಂಗಾಯ್ತು ಅಂತ ಅನ್ಕೋಬೇಕು. ಹಂಗಾಯ್ತು ಸಿಚುವೇಶನ್. ಫೈನಲ್ ಆಗಿ ಕೇಸು ಆಯ್ತು. ಹಿಂಗೆ ಏನೇನು ಇನ್ಸಿಡೆಂಟ್ ಆಗೈತಪ್ಪ ಎಲ್ಲ ತಗೊಂಡು ಕೇಸು ಮಾಡ್ಯಾರ. ಗೊತ್ತಿಲ್ಲ ಪಿಣರಾಯಿ ವಿಜಯನ್ ಅವರ ಸರ್ಕಾರ ಏನಂತ ಈ ಕೇಸ್ಗೆ ರೂಪ ಕೊಡ್ತೈತೋ. ಖರೆ ಹಿಂದೂಗಳ ಭಾವನೆಗೆ ಧಕ್ಕೆ ತರೋ ಕೆಲಸ ಮತ್ತೊಮ್ಮೆ ನಡೆದೈತಿ. ಇದೆಲ್ಲ ಬೇರೆ ಏನು ಅಲ್ರಿ, ಇದೇನು ಗೊತ್ತೇನ್ರಿ, ಫುಡ್ ಟೆರರಿಸಮ್. ಇದೊಂಥರ ನಮ್ಮ ಆಹಾರ ಸಂಸ್ಕೃತಿ ಮೇಲೆ ದಾಳಿ ಮಾಡೋದು. ಆಹಾರ ನಮ್ಮ ಹಕ್ಕು ಅಂತ ಹೇಳೋರು ರಾಜ್ಯದಾಗ ಹಿಂಗೆ ನಡೆದೈತ್ರಿ. ಖರೆ ರೀ, ಆಹಾರ ನಮ್ಮ ಹಕ್ಕು. ನಾ ವೆಜಿಟೇರಿಯನು, ನಾನ್ ವೆಜಿಟೇರಿಯನು, ಅಥವಾ ನಾನು ವೆಜಿಟೇರಿಯನು ತಿಂತೀನಿ, ನಾನ್ ವೆಜಿಟೇರಿಯನು ತಿಂತೀನಿ, ಅದು ನನ್ನ ಆಹಾರ, ನನ್ನ ಹಕ್ಕು. ನಾನು ಏನು ತಿಂತೀನಿ ಅನ್ನೋದು ನನಗೆ ಸಂಬಂಧಪಟ್ಟಿದ್ದು. ಇನ್ನು ವೆಜಿಟೇರಿಯನ್ಗಳನ್ನ ನಾನ್ ವೆಜಿಟೇರಿಯನ್ಗಳು ಲೇವಡಿ ಮಾಡೋದಂತೂ ಮೊದಲಿಂದ ನಡ್ಕೊಂಡ ಬಂದೈತಿ, ಅದು ಕಾಮನ್ ಆಗಿ ಬಿಟ್ಟೈತಿ. ಖರೆ ಇಲ್ಲಿ ಏನು ಗೊತ್ತೇನ್ರಿ, ವಿಚಾರ ವ್ಯಾಧಿಗಳು ಇರ್ತಾರಲ್ರಿ, ಕರೆಕ್ಟ್ ರೀ, ವಿಚಾರ ವ್ಯಾಧಿಗಳು ಅವ್ರದ್ದು ಒಂದಿಟ ಪ್ರಾಬ್ಲಮ್ಗಳದಾವ. ಬಾಯ್ ಬಿಟ್ರ ಬಹು ಸಂಸ್ಕೃತಿ ನಮ್ಮ ದೇಶದ್ದು ಬಹು ಸಂಸ್ಕೃತಿ ಅಂತ ಹೇಳ್ತಾರಲ್ರಿ, ಅವರು ಸಸ್ಯಾಹಾರಿಗಳದ್ದು ಒಂದು ಸಂಸ್ಕೃತಿ ಅಂತ ಅರ್ಥ ಮಾಡ್ಕೋಬೇಕು. ಇನ್ನು ಸಸ್ಯಾಹಾರಿಗಳದ್ದು ಮಾಂಸಾಹಾರಿಗಳದ್ದು ಒಂದು ಸಂಸ್ಕೃತಿ ಇರ್ತೈತಿ, ಅವ್ರು ಅದನ್ನ ಪಾಲನೆ ಮಾಡ್ಕೊಂಡು ಬಂದಿರ್ತಾರ. ಈಗ ನಾನ್ ವೆಜಿಟೇರಿಯನ್ಗಳು ಏನು 7 ದಿನ, ವಾರದ 7 ದಿನ ನಾನ್ ವೆಜಿಟೇರಿಯನ್ ತಿಂತಾರೇನ್ರಿ? ಅವರು ಒಬ್ರು ಸೋಮವಾರ, ಒಬ್ರು ಗುರುವಾರ, ಒಬ್ರು ಶುಕ್ರವಾರ, ಹಿಂಗೆ ಒಂದೊಂದು ವಾರ ತಿನ್ನಂಗಿಲ್ಲ. ಅದು ಅವರ ಹಕ್ಕು, ಅದು ಅವರ ವೈಯಕ್ತಿಕ ನಿರ್ಧಾರ, ಅದನ್ನ ಯಾರು ಪ್ರಶ್ನೆ ಮಾಡೋಂಗಿಲ್ಲ. ಆದ್ರೆ ತಿನ್ರಿ ಅಂತ ಫೋರ್ಸು ಮಾಡಂಗಿಲ್ಲ. ನೀವು ಇವತ್ತು ತಿನ್ನಂಗಿಲ್ಲ ಅಂದ್ರೆ ನೀವು ತಿನ್ನಬೇಕು ಅಂತ ಹೇಳಂಗಿಲ್ಲ. ಇನ್ನು ನಮ್ಮ CM ಸಿದ್ದರಾಮಯ್ಯ ಅವ್ರು ಹೇಳಿದ್ರೆ ನೆನಪೈತೇನ್ರಿ, ನಾನ್ ವೆಜ್ ತಿಂದು ದೇವಸ್ಥಾನಕ್ಕೆ ಯಾಕೆ ಹೋಗ್ಬಾರ್ದು ಅಂತ. ಯಾಕೆ ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದಂತೇನಿಲ್ರಿ, ನೀವು ಹೋಗಬಹುದು. ಬಟ್ ನೀವು ಹಿಂಗೆ ಹೋಗೋದ್ರ ಮುಖಾಂತರ ಯಾರು ನಾನ್ ವೆಜ್ ತಿಂದು ದೇವಸ್ಥಾನಕ್ಕೆ ಹೋದ್ರ ಅಪವಿತ್ರ ಅನ್ಕೊಂತಾರಲ್ಲ, ಅವರ ಭಾವನೆಗೆ ಧಕ್ಕೆ ತಂದಂಗ. ನಿಮ್ಮೇಲೆ ಯಾರು ಕೇಸ್ ಮಾಡಂಗಿಲ್ಲ ಯಾಕೆ ಹಿಂಗೆ ಬಂದು ತಿಂದಂತ, ಬಟ್ ಅವ್ರ ಭಾವನೆಗೆ ನೀವು ಹರ್ಟ್ ಮಾಡ್ತೀರಿ. ಹಿಂದಿಂದಾನು ಹೇಳ್ತೀರಿ ನಮ್ದು ಬಹು ಸಂಸ್ಕೃತಿ ದೇಶ ಅಂತ.
ಹರ್ಟ್ ಮಾಡಬಾರ್ದು ಯಾರಿಗೂ ಸಂಸ್ಕೃತಿ ವಿಷಯದಲ್ಲೂ ಅಂತೀರಿ, ಪ್ರಚೋದನೆನೂ ಕೊಡ್ತೀರಿ, ಆಮೇಲೆ ಹರ್ಟು ನೀವೇ ಮಾಡ್ತೀರಿ. ಎಲ್ಲ ನೀವೇ ಮಾಡೋದ್ರಿಂದಾಗಿ ಇಲ್ಲಿ ಬಹು ಸಂಸ್ಕೃತಿಗೆ ಅವಮಾನ ಮಾಡೋ ಕೆಲಸನೂ ನೀವೇ ಮಾಡಾಕತ್ತೀರಿ. ಇನ್ನು ಈ ವೆಜಿಟೇರಿಯನ್ನು ನಾನ್ ವೆಜಿಟೇರಿಯನ್ ವಿಷಯವಾಗಿ ಯಾವಾಗ ಬೇಕು ಅವಾಗ ಕಿಡಿ ಹಚ್ಚೋ ಕೆಲಸ ರಾಜಕಾರಣಿಗಳು ಯಾವತ್ತೂ ಮಾಡ್ತಿರ್ತಾರೆ. ಈಗ ಮೊನ್ನೆ ನೋಡ್ರಿ, ಮಂಡ್ಯದಾಗ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು. ಇಲ್ಲಿ ತನಕ ಯಾವತ್ತೂ ಬಾಡ್ ಕೊಟ್ಟಿರಲಿಲ್ಲ, ಅಂದರೆ ನಾನ್ ವೆಜಿಟೇರಿಯನ್ ಊಟ ಕೊಟ್ಟಿರಲಿಲ್ಲ. ಆದರೆ ಈ ಸಲ ನಾನ್ ವೆಜಿಟೇರಿಯನ್ ಕೊಡೋಂಗೂ ಮಾಡಿಬಿಟ್ರು. ಬಾಡೇ ನಮ್ಮ ಗಾಡು, ನಮಗೆ ಬಾಡ್ ಬೇಕು ಅಂದರು. ಮೊದಲಿಂದ ಏನೈತ್ರಿ, ಸರ್ಕಾರಿ ಕಾರ್ಯಕ್ರಮಗಳೊಳಗೆ ವೆಜಿಟೇರಿಯನ್ನ ಕೊಡಬೇಕು ಅಂತ ಐತಿ. ಯಾಕಂದ್ರೆ ಎಲ್ಲರೂ ವೆಜಿಟೇರಿಯನ್ ತಿನ್ನೋದ್ರಿಂದ ಎಲ್ಲರಿಗೂ ಈಸಿ ಆಗಲಿ ಅಂತೇಳಿ. ಆದರೆ ಏನು ಮಾಡಕತ್ತಾರಂದ್ರೆ ಎಲ್ಲ ಕಡೆ ನಮಗೆ ನಾನ್ ವೆಜಿಟೇರಿಯನ್ ಬೇಕು, ನಾನ್ ವೆಜಿಟೇರಿಯನ್ ತಿಂದ್ರೆ ನಾವು ಎಲ್ಲರೂ ಒಂದು ರೀತಿ ಮ್ಯಾಲ ಸಸ್ಯಾಹಾರಿ ತಿಂದ್ರೆ ಒಂದು ಕೆಳಗೆ, ಹಿಂಗೆ ಒಂಥರ ಮೈಂಡ್ ಸೆಟ್ ಬೆಳೆಸಾಕತ್ತಾರ. ಇಲ್ಲಿ ಬಹು ಸಂಸ್ಕೃತಿ ಅಂತ ಮಾತಾಡೋಲ್ಲಿ ಸೌಜನ್ಯ ಇಲ್ಲ ಅನ್ನೋದು ಪ್ರೂವ್ ಆಕೈತಿ. ಬಹು ಸಂಸ್ಕೃತಿ ಅಂತ ಮಾತಾಡೋ ವಿಚಾರ ವ್ಯಾಧಿಗಳಿಗೆ ಒಂದು ವಿಷಯ ಹೇಳ್ತಾನೆ ಕೇಳ್ರಿ. ನಮ್ಮ ಹಿಂದೂ ಸಂಸ್ಕೃತಿನ ಒಂದು ಬಹು ಸಂಸ್ಕೃತಿ ಐತ್ರಿ. ಈಗೇನು ಶಿವರಾತ್ರಿ, ಯುಗಾದಿ, ಗಣೇಶ ಚತುರ್ಥಿ ಹಿಂಗೇನು ಹಬ್ಬಗಳೊಳಗೆ ಬರೀ ಸಸ್ಯಾಹಾರನ ತಿನ್ನಬೇಕು, ಉಪವಾಸ ಮಾಡಬೇಕು, ಸಾತ್ವಿಕ ಆಹಾರ ತಿನ್ನಬೇಕು ಅಂತಾರಲ್ಲ, ಇವರ ಮಾರಿ ಹಬ್ಬ ಬಂದಾಗ ಬಾಡ್ ತಿಂತಾರ, ನಾನ್ ವೆಜಿಟೇರಿಯನ್ ಊಟ ತಿಂತಾರ. ಯಾವ ಸಂದರ್ಭದಲ್ಲಿ ಯಾವುದನ್ನ ಪಾಲಿಸಬೇಕು, ಯಾವ ಸಂದರ್ಭದಲ್ಲಿ ಏನನ್ನ ತಿನ್ನಬೇಕು ಅಂತ ಅವ್ರಿಗೆ ಗೊತ್ತೈತಿ. ಅವ್ರು ಮೊದಲಿಂದ ಹಂಗ ನಡ್ಕೊಂಡು ಬಂದಾರ. ಇದಕ್ಕಿನ್ನ ಬಹು ಸಂಸ್ಕೃತಿ ನಿಮಗೆ ಬೇಕೇನ್ರಿ? ಇನ್ನ ಇಷ್ಟ ಅಲ್ರಿ, ಹಿಂದೊಮ್ಮೆ ಗೋಮಾಂಸ ಬ್ಯಾನ್ ಮಾಡಿದಾಗ ಪಿಣರಾಯಿ ವಿಜಯನ್ ಅವರ ಸರ್ಕಾರದವರು ಎಲ್ಲರೂ ಬೀಪ್ ಫೆಸ್ಟ್ ಅಂತ ಮಾಡಿದ್ರು. ಎಲ್ಲ ಕಡೆ ಸೆಟ್ಗಳ ತರ ಹಾಕೊಂಡು ಹಸು ಮಾಂಸ ತಂದು ಅಡ್ಗೆ ಮಾಡ್ಕೊಂಡು ತಿಂದು ಫೋಟೋ ಫೋಸ್ ಕೊಟ್ಟು ನಮ್ಮದು ಬಹು ಸಂಸ್ಕೃತಿ ದೇಶ ಅಂತ ಸಾರಿದ್ರು. ಇಲ್ಲಿ ಶಿವರಾತ್ರಿಗೆ ಅವರು ಸಾತ್ವಿಕ ಆಹಾರ ತಿನ್ನಬೇಕು ಅಂದ್ರೆ ಅದು ಅವ್ರ ಆಹಾರ ಅವ್ರ ಹಕ್ಕಲ್ಲೇನ್ರಿ? ನೀವು ತಿಂದ್ರೆ ನಿಮ್ಮ ಆಹಾರ ನಿಮ್ಮ ಹಕ್ಕು. ನಿಮ್ಮ ರಾಜ್ಯದಾಗ ಹಿಂಗೆ ನಡೆಯಕತ್ತಿ, ಇದ್ರ ಬಗ್ಗೆ ಏನು ಹೇಳ್ತೀರಿ? ನೀವು ಇದನ್ನು ಮಾತಾಡಂಗೆ ಇಲ್ಲ ಬಿಡ್ರಿ, ನಿಮಗೆ ಗೊತ್ತೂ ಆಗಿರಂಗಿಲ್ಲ ಈ ವಿಷಯ. ಗೊತ್ತಾದ್ರೂ ಗೊತ್ತಿಲ್ದಂಗೆ ಇರ್ತೀರಿ. ಇಲ್ಲಿ ಏನೂ ಇಲ್ರಿ, ಹಿಂದೂ ಧಾರ್ಮಿಕ ಆಚರಣೆಗೆ ಕುತ್ತು ತರೋದು, ಹಿಂದೂ ಭಾವನೆಗಳಿಗೆ ಧಕ್ಕೆ ತರೋದು ಮೊದಲಿಂದ ನೀವು ಇದನ್ನ ಮಾಡ್ಕೊಂಡು ಬಂದಿರಿ. ಅವಕಾಶ ಸಿಕ್ಕರೆ ಸಾಕು, ಇಲ್ಲ ಅವಕಾಶ ಕ್ರಿಯೇಟ್ ಮಾಡ್ಕೊಂಡು ಹರಟ್ ಮಾಡ್ತೀರಿ. ಒಟ್ಟನಾಗಿದ್ದು ನಿಮಗೊಂದು ವ್ಯಾಧಿ ಆಗೈತಿ, ಚಾಳಿ ಆಗೈತಿ, ಕೆಟ್ಟ ಚಟ ಆಗೈತಿ. ಈಗ ಒಂದು ವಿಷಯ ನನಗೆ ಹೇಳ್ರಿ, ಹಿಂದೂಗಳು ಒಂದು ದಿನ ಉಪವಾಸ ಇದ್ದಿದ್ಕ ಈ ರೀತಿ ಮಾಡಿದ್ರಿ. ಮುಸ್ಲಿಂ ಬಾಂಧವರು ಒಂದು ತಿಂಗಳು ರಂಜಾನ್ ಮಂತ್ರೊಳಗೆ ಉಪವಾಸ ಇರ್ತಾರ. ನೀವು ಹೋಗಿ ಅವ್ರಿಗೆ ಊಟ ಮಾಡಿಸ್ತೀರೇನ್ರಿ? ನೀರು ಕುಡಿಸ್ತೀರೇನ್ರಿ? ನೀವು ಕುಡ್ಸಂಗಿಲ್ಲ, ಅಷ್ಟು ಧೈರ್ಯನೂ ನೀವು ಮಾಡಂಗಿಲ್ಲ. ನೀವು ಮುಸ್ಲಿಮ್ರಿಗೆ ಹೋಗಿ ಊಟ ಮಾಡಿಸ್ರಿ, ಫೋರ್ಸ್ ಮಾಡಿ ತಿನ್ನಿಸ್ರಿ ಅಂತ ನಾವು ಹೇಳಾಕತ್ತಿಲ್ಲ, ನಾವು ಸಮರ್ಥನೂ ಮಾಡಾಕತ್ತಿಲ್ಲ. ಆದರೆ ನೀವು ಯಾಕೆ ಬರೀ ಹಿಂದೂಗಳಿಗೆ ಹಿಂಗೆ ಮಾಡ್ತೀರಿ? ಹಿಂದೂ ಭಾವನೆಗಳಿಗೆ ಧಕ್ಕಿ ಮಾಡೋದು, ಅವರ ಆಚರಣೆ ಅಡ್ಡಿ ಮಾಡೋದು ಯಾಕೆ ಮಾಡ್ತೀರಿ? ಅಂದರೆ ನಿಮಗೊಂದು ರೀತಿ ಸದರ ಆಗೈತಿ ಇದು. ಬಟ್ ಹಿಂದೂಗಳು ಏನು ಮಾಡ್ತಾರ ಬಿಡು ಅಂತೇಳಿ ಅವ್ರ ಆಚರಣೆಗಳಿಗೆ ಮಣ್ಣು ಹಾಕೋ ಕೆಲಸ ಮಾಡ್ತೀರಿ. ನೀವು ಮಾಡಿದ್ರೆ ನಿಮ್ಮ ಆಹಾರ ನಿಮ್ಮ ಹಕ್ಕು, ಬ್ಯಾರೆಯವ್ರು ಮಾಡಿದ್ರ ಅವ್ರ ಆಹಾರ ಅವ್ರ ಹಕ್ಕಲ್ಲ. ಒಟ್ನಾಗ ಅವ್ರು ತಿನ್ನಾಕ ಬೇಕಿತ್ತು, ಹೌದಿಲ್ರಿ? ನಿನ್ನೆ ನಡೆದಿದ್ದು ಅಷ್ಟ. ಸೌತ್ ಏಷ್ಯನ್ ಯೂನಿವರ್ಸಿಟಿ ಒಳಗೆ ಏನು ನಡೀತಲ್ಲ, ವಿದ್ಯಾರ್ಥಿಗಳಿಗೆ ಶಿವರಾತ್ರಿ ಆಚರಣೆ ಸಂದರ್ಭದಾಗ ನಾನ್ ವೆಜ್ ತಿನ್ನಿಸುವಂಥ ಕೆಲಸ, ಇದು ಲೇಟೆಸ್ಟ್ ಉದಾಹರಣೆ. ಹಿಂದೂ ಧಾರ್ಮಿಕ ಆಚರಣೆಗಳಿಗೆ ಧಕ್ಕೆ ತರಾಕತ್ತಾರ ಅನ್ನೋದ್ಕ. ವಿಚಾರ ವ್ಯಾಧಿಗಳು ಇದ್ರ ಬಗ್ಗೆ ಮಾತಾಡಂಗಿಲ್ಲ, ಅದ್ರ ಬಗ್ಗೆ ನಾವು ಎಕ್ಸ್ಪೆಕ್ಟು ಮಾಡಬಾರ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ್ಕೆ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.